ಪ್ರೈಸ್ ಬಿ ಟು ದ ಲಾರ್ಡ್. ಕರ್ತನಾದ ಯೇಸುವಿಗೆ ಸ್ತೋತ್ರ. The Lord is going to bless all of our hearts today from His word. ದೇವರು ನಮ್ಮೆಲ್ಲರ ಹೃದಯಗಳನ್ನು ಆತನ ವಾಕ್ಯಗಳಿಂದ ಆಶೀರ್ವದಿಸಲಿಕ್ಕಿದ್ದಾನೆ. ಐ ಆಮ್ ಶೋರ್ ದಟ್ ಗಾಡ್ ವಿಲ್ ಬ್ಲೆಸ್ ಯು. ನನಗೆ ಖಚಿತತೆ ಇದೆ, ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸ್ತಾನೆ. Because there are non-Kannada speaking friends and brothers and sisters, I'll have to minister both in English and Kannada. ಅನೇಕ ನಮ್ಮ ಪ್ರಿಯರು, ಬಾಂಧವರು, ಸಹೋದರ ಸಹೋದರಿಯರು ಕನ್ನಡ ಮಾತಾಡದೇ ಇರುವಂತಹ ಅನೇಕ ಸಹೋದರ ಸಹೋದರಿರುವುದರಿಂದ ನಾನು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ದೇವರ ವಾಕ್ಯಗಳನ್ನು ಹಂಚ್ತೇನೆ. Let's all ask the Lord for His favor, grace, for the ministry of His word. ಆತನ ವಾಕ್ಯದ ಸೇವೆಗಾಗಿ, ಕರ್ತನ ಕೃಪೆಗಾಗಿ ಪ್ರಾರ್ಥನೆ ಮಾಡೋಣವೇ. Father, we wait upon You. We want to hear You, Lord. ತಂದೆ, ನಾವು ನಿನ್ನನ್ನು ಆಶ್ರಯಿಸ್ತೇವೆ, ನಿನ್ನ ಸ್ವರವನ್ನು ಕೇಳಲು ಬಯಸ್ತೇವೆ. Bless all our hearts and lead us in Your ways. ನಮ್ಮೆಲ್ಲರ ಹೃದಯಗಳನ್ನು ಆಶೀರ್ವದಿಸು, ನಿನ್ನ ಮಾರ್ಗದಲ್ಲಿ ನಡೆಸು. In Jesus' name, Amen. Today I'm going to minister to you from God's word on God's solution to anger. ಇವತ್ತು ನಿಮ್ಮೆಲ್ಲರ ಜೊತೆಗೆ ನಾನು ದೇವರ ವಾಕ್ಯದಿಂದ ದೇವರ ಉತ್ತರ ಕೋಪದ ವಿಷಯದಲ್ಲಿ ಏನಾಗಿದೆ ನೋಡಿಕೊಳ್ಳೋಣ. ಹೌ ಕ್ಯಾನ್ ವಿ ಓವರ್ಕಮ್ ಸಿನ್ಫುಲ್ ಆ್ಯಂಗರ್? ಪಾಪಮಯವಾದ ಸಿಟ್ಟನ್ನು ಹೇಗೆ ನಾವೆಲ್ಲ ಜಯಿಸ್ಬೋದು? ಗಾಡ್ ಇನ್ His ವರ್ಡ್ ಡೈರೆಕ್ಟ್ಸ್ ಆಲ್ ಆಫ್ ಅಸ್, saying how we can overcome sinful anger. ದೇವರು ತನ್ನ ವಾಕ್ಯದಿಂದ ನಮ್ಮನ್ನು ಮಾರ್ಗದರ್ಶಿಸ್ತಾನೆ. ನಾವೆಲ್ಲ ಹೇಗೆ ಸಿಟ್ಟನ್ನು ಜಯಿಸ್ಬೋದು. ಆ್ಯಂಗರ್ ಕ್ಯಾನ್ ಶಾಟರ್ ಕಮ್ಯುನಿಕೇಷನ್. ಸಿಟ್ಟು ಅನೇಕರು ಮಾತನಾಡದಂತೆ ಅವರನ್ನು ನಿಲ್ಲಿಸಿಬಿಡ್ತದೆ. Anger can tear apart good relationships. ಸಿಟ್ಟು ಒಳ್ಳೊಳ್ಳೆ ಸಂಬಂಧಗಳನ್ನು ಮುರಿದು ಹಾಕಿಬಿಡ್ತದೆ. ಇಟ್ ruins both joy and health of many. ಸಿಟ್ಟು ಅನೇಕರ ಆನಂದ ಮತ್ತು ಆರೋಗ್ಯವನ್ನು ನಾಶ ಮಾಡಿಬಿಡ್ತದೆ. Sadly, people tend to justify their anger instead of taking responsibility for it. ಅನೇಕರು ತಾವು ಸಿಟ್ಟಾದಾಗ ತಾವು ಸಿಟ್ಟು ಮಾಡಿದ್ದು ಸರಿ ಅಂತೇಳಿ ಹೇಳುವುದಕ್ಕೆ ಮನಸ್ಸು ಮಾಡ್ತಾರೆ. ಆದರೆ ಸಿಟ್ಟಿನಿಂದಾಗುವ ಹಾನಿಯ ವಿಷಯದಲ್ಲಿ ಜವಾಬ್ದಾರಿ ಅವರು ತೆಗೆದುಕೊಳ್ಳುವುದಿಲ್ಲ. Everyone struggles to varying degrees with anger. ವಿವಿಧ ಹಂತಗಳಲ್ಲಿ ಅನೇಕರು ಸಿಟ್ಟಿನ ನಿಮಿತ್ತ ತೊಂದರೆಗೆ ಒಳಗಾಗಿದ್ದಾರೆ. Thankfully, God's word contains principles regarding how to handle anger in a godly manner and how to overcome sinful anger. ದೇವರಿಗೆ ಸ್ತೋತ್ರ. ದೈವಿಕವಾಗಿ ನಾವು ಸಿಟ್ಟನ್ನು ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಮತ್ತು ಪಾಪಮಯವಾದ ಸಿಟ್ಟನ್ನು ಹೇಗೆ ಜಯಿಸಬೇಕು,
ದೇವರ ವಾಕ್ಯ ನಮ್ಮೆಲ್ಲರಿಗೆ ಕಲಿಸ್ತದೆ. ಥ್ಯಾಂಕ್ ಗಾಡ್ ಫಾರ್ ಗಾಡ್ಸ್ ವರ್ಡ್. ದೇವರ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ. ಗಾಡ್ಸ್ ವರ್ಡ್ ಓಪನ್ಸ್ ಅವರ್ ಐಸ್. ದೇವರ ವಾಕ್ಯ ನಮ್ಮೆಲ್ಲರ ಕಣ್ಣುಗಳನ್ನು ತೆರೆಯುತ್ತದೆ. ಆ್ಯಂಡ್ ಮೇ ದ ಲಾರ್ಡ್ಸ್ ವರ್ಡ್ ಓಪನ್ ಯುವರ್ ಐಸ್ ಟು ಎಕ್ಸ್ಪೀರಿಯನ್ಸ್ ಲೈಫ್ ಫ್ರೀ ಫ್ರಮ್ ಆ್ಯಂಗರ್. ದೇವರ ವಾಕ್ಯ ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಸಿಟ್ಟಿಂದ, ಕೋಪದಿಂದ ಬಿಡುಗಡೆ ಹೊಂದಿ ಜೀವನ ಮಾಡುವುದಕ್ಕೆ ದೇವರ ವಾಕ್ಯ ನಿಮ್ಮೆಲ್ಲರ ಕಣ್ಣುಗಳನ್ನು ತೆರೆಯಲಿ. ಇದು ನನ್ನ ಪ್ರಾರ್ಥನೆಯಾಗಿದೆ. One of the godly ways that we can be free from being angry at others is by being merciful to others. ಒಂದು ದೈವಿಕವಾದ ವಿಷಯ ಅಂದರೆ, ನಾವು ಇತರರ ಮೇಲೆ ಇರುವಂಥ ಕೋಪದಿಂದ ನಾವು ಬಿಡುಗಡೆ ಹೊಂದಿ ನಾವು ಜೀವಿಸಬೇಕಾದ್ರೆ ಒಂದು ದೈವಿಕ ಮಾರ್ಗ ದೇವರು ನಮಗೆ ಕಲಿಸುವಂಥದ್ದು ಏನಂದರೆ, ನಾವು ಇತರರಿಗೆ ಕರುಣೆ ತೋರಿಸ್ಬೇಕು. God is saying, if you are angry on others, show mercy to that person and forgive that person. ದೇವರು ನಮ್ಮೆಲ್ಲರಿಗೆ ಹೇಳ್ತಾನೆ, ಇತರರು ಮಾಡಿದ ತಪ್ಪಿನ ನಿಮಿತ್ತ ನಿಮಗೆ ಅವ್ರ ಮೇಲೆ ಕೋಪ ಇದ್ದರೆ ಅವರನ್ನು ಕರುಣಿಸಿ ಕ್ಷಮಿಸರೆ. ವಾಟ್ ಈಸ್ ಗಾಡ್ಸ್ ಸೊಲ್ಯೂಷನ್ ಟು ಆ್ಯಂಗರ್? ಕೋಪಕ್ಕೆ, ಸಿಟ್ಟಿಗೆ ದೇವರು ಕೊಡುವಂತಹ ಉತ್ತರ ಏನು? ಅದನ್ನು ಜಯಿಸುವುದಕ್ಕಾಗಿ, ಕೋಪವನ್ನು ಜಯಿಸುವುದಕ್ಕಾಗಿ ಕೋಪದ ಬದಲು ದಯೆ ತೋರಿಸ್ರಿ. ಇನ್ಸ್ಟೆಡ್ ಆಫ್ ಶೋವಿಂಗ್ ಆಂಗ್ರಿ ಫಾರ್ ದ ಮಿಸ್ಟೇಕ್ಸ್ ಆಫ್ others, show them mercy. By showing mercy, you overcome the anger that you have on others. ನೀವು ದಯೆ ತೋರಿಸೋದ್ರ ಮೂಲಕ ಇತರರ ಮೇಲಿರುವಂಥ ಸಿಟ್ಟನ್ನು ನೀವು ಜಯಿಸ್ತೀರಿ. In Ephesians chapter 4, second part of verse 32 says, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನದ 2ನೇ ಭಾಗ ಹೇಳ್ತದೆ, ಬಿ ಮರ್ಸಿಫುಲ್, ಬಿ ಟೆಂಡರ್ ಹಾರ್ಟೆಡ್ ಟು ಒನ್ ಅನದರ್ and forgiving one another just as God in Christ forgave you. ಕರುಣೆ ತೋರಿಸುವವರಾಗಿರ್ರಿ, ಒಬ್ಬರಿಗೊಬ್ಬರು ಕರುಣೆ ತೋರಿಸುವವರಾಗಿರ್ರಿ, ಕ್ಷಮಿಸುವವರಾಗಿರ್ರಿ. ದೇವರು ಕ್ರಿಸ್ತನಲ್ಲಿ ನಿಮ್ಮ ಪಾಪಗಳನ್ನು ಕ್ಷಮಿಸಿದಂತೆಯೇ ಕ್ಷಮಿಸಿರಿ ಅಂತ ಹೇಳ್ತದೆ. ಸಿ ದಿ ಆರ್ಡರ್ ಆಫ್ ದ ವರ್ಸ್. ವಚನದ ಒಂದು ಆರ್ಡರ್ ನೋಡ್ರಿ. ಬಿ ಟೆಂಡರ್ ಹಾರ್ಟೆಡ್ ಆರ್ ಬಿ ಮರ್ಸಿಫುಲ್ ಟು ಒನ್ ಅನದರ್. ಒಬ್ಬರಿಗೊಬ್ಬರು ದಯೆ ಅಥವಾ ಕರುಣೆ ತೋರಿಸಿರಿ. when you can show mercy, only then you can forgive. ನೀವು ಕರುಣೆ ತೋರಿಸುವಾಗ ಕ್ಷಮಿಸ್ಬೋದು. Therefore God says, forgive one another. If you have mercy, you can forgive. You will definitely forgive. ನೀವು ದಯೆ ತೋರಿಸಿದರೆ ನೀವು ಖಚಿತವಾಗಿ ಕ್ಷಮಿಸ್ತೀರಿ. Just as God in Christ forgave you,
By that mercy which God has given you through the Holy Spirit, you are able to forgive the mistakes or the sins of others by being merciful to them. ಇತರರ ತಪ್ಪುಗಳನ್ನು, ಪಾಪಗಳನ್ನು ನೀವು ಕ್ಷಮಿಸುವುದರ ಮೂಲಕ, ಕರುಣೆಯಿಂದ ಕ್ಷಮಿಸುವುದರ ಮೂಲಕ ಅವ್ರ ಮೇಲೆ ಇದ್ದಂಥ ಸಿಟ್ಟನ್ನು ನೀವು ಗೆದ್ದುಕೊಳ್ಳಬಹುದು. ದಿಸ್ ಈಸ್ ಗಾಡ್ಸ್ ಸೊಲ್ಯೂಷನ್ ಟು ಅವರ್ ಆ್ಯಂಗರ್. ಇದು ದೇವರ ಉತ್ತರ ನಮ್ಮೆಲ್ಲರಿಗೆ ಇತರರ ಮೇಲಿರುವಂಥ ಕೋಪವನ್ನು ಜಯಿಸಲು. In Micah chapter 7 verse 18 we read, ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ನಾವು ಓದಿಕೊಳ್ತೇವೆ. Who is a God like you? ನಿನಗೆ ಸಮಾನನಾದ ದೇವರು ಯಾರು? Who pardons sin and forgives the transgressions of the remnant of his inheritance. ನಿನ್ನ ಸ್ವಾಸ್ಥ್ಯ ಜನರ ಪಾಪಗಳನ್ನು ಕ್ಷಮಿಸಿ ಅಪರಾಧಗಳನ್ನು ಅಲಕ್ಷ್ಯ ಮಾಡುವಂತಹ ನಿನ್ನ ಹಾಗೆ ದೇವರು ಯಾರಿದ್ದಾರೆ? ನಂತರ ಇಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಯು ಡು ನಾಟ್ ಸ್ಟೇ ಆಂಗ್ರಿ ಫಾರ್ ಎವರ್. ನೀನು ನಿತ್ಯವೂ ಕೋಪಿಸುವವನಲ್ಲ, ಬಟ್ ಡಿಲೈಟ್ ಟು ಶೋ ಮರ್ಸಿ. ಕೋಪದ ಬದಲಾಗಿ ನೀನು ಕರುಣೆಯನ್ನು ತೋರಿಸುವವನಾಗಿದ್ದೆ. ಹೂ ಈಸ್ ಲೈಕ್ ಆರ್ ಗಾಡ್ ದ ಹೆವನ್ಲಿ ಫಾದರ್. ನಮ್ಮ ಪರಲೋಕದ ತಂದೆಯಾದ ದೇವರ ಹಾಗೆ ಯಾರಿದ್ದಾರೆ? How great mercy he has shown to all of us. That's why Bible says, great in mercy. He is great in mercy. ಎಂಥ ಮಹಾಕರುಣೆಯಿಂದ ಆತನು ನಮ್ಮೆಲ್ಲರ ಅಪರಾಧ ಪಾಪಗಳನ್ನು ಕ್ಷಮಿಸಿದ್ದಾನೆ ನೋಡ್ರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಆತನು ಕರುಣೆಯಲ್ಲಿ ಅತೀ ದೊಡ್ಡವನು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಹೇಗೆ ನಮ್ಮ ಪರಲೋಕದ ತಂದೆಯಾದ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಕರುಣೆಯಿಂದ ಕ್ಷಮಿಸಿದನೋ, ಹಾಗೇ ನಾವು ಇತರರು ಮಾಡಿದ ತಪ್ಪುಗಳ ವಿಷಯದಲ್ಲಿ ಕೋಪಗೊಳ್ಳದೆ, ಕೋಪವನ್ನು ಬೆಳೆಸಿಕೊಳ್ಳದೆ, ಪವಿತ್ರ ಆತ್ಮನಿಂದ ಬರುವ ಕರುಣೆಯಿಂದ ಅವರನ್ನು ಕ್ಷಮಿಸಿ ಅವರ ತಪ್ಪುಗಳನ್ನು ಮರೆತು ಬಿಡಬೇಕು. Just as our heavenly Father in Christ Jesus forgave all our sins because of his great mercy, in the same way, we too must forgive the mistakes or the sins of others because of which we nurse our anger on them. God says in his word to forgive, to show mercy, to overcome the sinful anger. Glory be to God. ದೇವರಿಗೆ ಮಹಿಮೆ ಆಗಲಿ. ದೇವರು ಬಯಸ್ತಾನೆ ನಾವು ಕರುಣೆ ತೋರಿಸ್ಬೇಕು. God desires that we should show mercy on others. In Matthew's Gospel chapter 5 verse 7, we read, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಹೀಗೆ ಹೇಳ್ತಾನೆ, Blessed are the merciful, for they shall obtain mercy. ಕರುಣೆ ತೋರಿಸುವವರು ಧನ್ಯರು, ಅವರಿಗೆ ಕರುಣೆ ದೊರಕುವುದು. Do you want to obtain mercy from God? ದೇವರಿಂದ ಕರುಣೆ ಬೇಕು. And then merciful to others. ದೇವರಿಂದ ಕರುಣೆ ಬೇಕಾದರೆ ನಾವು ಇತರರಿಗೆ ಕರುಣೆ ತೋರಿಸ್ಬೇಕು. God, from his word, he is teaching us to show mercy to overcome sinful anger.
ದಿಸ್ ಇಸ್ ಗಾಡ್ಸ್ ಆನ್ಸರ್. ದೇವರು ತನ್ನ ವಾಕ್ಯದಿಂದ ನಮಗೆ ಕಲಿಸ್ತಾ ಇದ್ದಾನೆ, ಇತರ ಮೇಲಿರುವ ಕೋಪ ನಾವು ಜಯಿಸಬೇಕಾದ್ರೆ, ಅದನ್ನು ಬಿಟ್ಟು ಬಿಡಬೇಕಾದ್ರೆ ನಾವು ಅವರಿಗೆ ಕರುಣೆ ತೋರಿಸಬೇಕು ಅಂತೇಳಿ ದೇವರು ನಮಗೆ ವಾಕ್ಯದಿಂದ ಕಲಿಸ್ತಾನೆ. ಗಾಡ್ ಹ್ಯಾಸ್ ಹ್ಯಾಡ್ ಸೋ ಮಚ್ ಮರ್ಸಿ ಆನ್ ಅಸ್. ದೇವರು ನಮ್ಮ ಮೇಲೆ ಎಂಥ ಮಹಾಕರುಣೆ ತೋರಿಸಿದ್ದಾನೆ ನೋಡ್ರಿ. ದ ಒನ್ ಥಿಂಗ್ ವಿ ಶುಡ್ ಡೂ, ಶೋ ಮರ್ಸಿ ಟು ಅದರ್ಸ್. ಒಂದು ವಿಷಯ ನಾವೆಲ್ಲರೂ ಮಾಡಲೇಬೇಕು, ಅದೇನೆಂದರೆ ಇತರರಿಗೆ ಕರುಣೆ ತೋರಿಸಿರಿ. ವಾಟ್ ಈಸ್ ಮರ್ಸಿ? ಕರುಣೆ ಏನಾಗಿದೆ? ಅಕಾರ್ಡಿಂಗ್ ಟು ಬೈಬಲ್, ಮರ್ಸಿ is forgiving the sinner and withholding the punishment that is justly deserved. ಕರುಣೆ ಏನಾಗಿದೆ ಅಂದರೆ, ಬೈಬಲ್ ಅನುಸಾರ ಪಾಪಿಯ ಪಾಪವನ್ನು ಕ್ಷಮಿಸಿ ಅವ್ರ ಮೇಲೆ ನಾವು ಮಾಡಬೇಕೆಂದಿದ್ದ ಆ ನ್ಯಾಯ ತೀರ್ಪನ್ನು ತೆಗೆದು ಹಾಕುವುದೇ ಕರುಣೆಯಾಗಿದೆ. ಮರ್ಸಿ ಈಸ್ ಎಕ್ಸ್ಟೆಂಡೆಡ್ ಟು an offender in the form of forgiveness, or to the suffering in the form of healing. ಕರುಣೆ ಯಾವ ವ್ಯಕ್ತಿ ತಪ್ಪು ಮಾಡಿದಾನೋ ಕ್ಷಮಾಪಣೆಯ ರೂಪದಲ್ಲಿ ತೋರಿಸುವಂಥದ್ದಾಗಿದೆ. ಇಫ್ ಒನ್ ಹ್ಯಾಸ್ ಮರ್ಸಿ, he shows mercy by forgiving the mistakes of others. ಒಬ್ಬ ವ್ಯಕ್ತಿಯಲ್ಲಿ ಕರುಣೆ ಇದ್ದರೆ ಇತರರ ತಪ್ಪುಗಳನ್ನು ಅವನು ಕ್ಷಮಿಸಿಬಿಡ್ತಾನೆ. ಒನ್ ಡೇ Peter came to the Lord and asked Jesus Christ. ಒಂದು ದಿವಸ ಪೇತ್ರ ಯೇಸುವಿನ ಬಳಿಗೆ ಬಂದು ಆತನಿಗೆ ಕೇಳ್ತಾನೆ, ಲಾರ್ಡ್, ಹೌ ಆಫ್ಟನ್ ಶಾಲ್ ಮೈ ಬ್ರದರ್ ಸಿನ್ ಅಗೇನ್ಸ್ಟ್ ಮೀ ಆ್ಯಂಡ್ ಐ ಫರ್ಗಿವ್ ಹಿಮ್? ಅಪ್ ಟು 7 times? ನನ್ನ ಸಹೋದರನು ನನ್ನ ಬಳಿಗೆ ಬಂದು ತಪ್ಪು ಮಾಡಿದರೆ ನಾನು ಎಷ್ಟು ಸಾರಿ ಅವನನ್ನು ಕ್ಷಮಿಸಬೇಕು? 7 ಸಾರಿಯೋ? ಈ ವಿಷಯವನ್ನು ನೀವು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನದ ಮುಂದುಗಡೆ ಓದ್ತೀರಿ. You read about this in Matthew's Gospel chapter 18 verse 21 onwards. Jesus responded to Peter. ಯೇಸು ಹೀಗೆ ಪೇತ್ರನಿಗೆ ಉತ್ತರ ಕೊಡ್ತಾನೆ, I do not say to you up to 7 times, but up to 70 times 7. ನಾನು ನಿನಗೆ ಕೇವಲ 7 ಸಾರಿ ಅಂತ ಹೇಳಿ ಅಲ್ಲ, 770 ಸಾರಿ ಅಂತ ಹೇಳ್ತಾನೆ. In other words, we must keep showing mercy by forgiving the mistakes or the sins of others. ನಾವು ಇತರ ತಪ್ಪುಗಳನ್ನು ಯಾವಾಗಲೂ ಕ್ಷಮಿಸ್ತಾ ಕರುಣೆ ಅವರಿಗೆ ತೋರಿಸ್ತಲೇ ಇರಬೇಕು ಅಂತ ಹೇಳಿ ಯೇಸು ಸ್ವಾಮಿ ನಮಗೆ ತನ್ನ ವಾಕ್ಯದಿಂದ ಕಲಿಸ್ತಾನೆ. When we are merciful, we forgive the sins of others, and thus we overcome sinful anger. ನಾವು ಯಾವಾಗ ಕರುಣೆಯುಳ್ಳವರಾಗಿರ್ತೇವೆಯೋ, ಆ ಕರುಣೆಯಿಂದ ಇತರರ ಪಾಪಗಳನ್ನು ಕ್ಷಮಿಸ್ತೇವೆಯೋ, ಕ್ಷಮಿಸುವುದರ ಮೂಲಕ ನಾವು ಆ ಪಾಪಮಯವಾದ ಕೋಪವನ್ನು ಜಯಿಸಿ ಬಿಡ್ತೇವೆ. ಪಾಪಮಯವಾದ ಕೋಪ ಬಹಳ ಕೆಟ್ಟ. Sinful anger, uncontrolled anger is too dangerous. It is harmful to our spiritual growth.
It is harmful to our relationships. ಪಾಪಮಯವಾದ ಕೋಪ ನಮ್ಮೆಲ್ಲ ಸಂಬಂಧಗಳಿಗೆ ಹಾನಿಕರವಾಗಿದೆ. ಅದಕ್ಕೆ ಆ ಪಾಪಮಯವಾದ ಕೋಪವನ್ನು ದೇವರ ವಾಕ್ಯಗಳ ಸಮಾಲೋಚನೆಗಳಂತೆ ಬಿಟ್ಟು ಬಿಡಬೇಕು. ಕೋಪವನ್ನು ಜಯಿಸಬೇಕು. ಅಕಾರ್ಡಿಂಗ್ ಟು ದ ಕೌನ್ಸಿಲಿಂಗ್ ಆಫ್ ಗಾಡ್ಸ್ ವರ್ಡ್, we must overcome sinful anger. When we are merciful, God is merciful to us. ನಾವು ಕರುಣೆಯುಳ್ಳವರಾಗಿದ್ದರೆ ದೇವರು ನಮಗೆ ಕರುಣೆ ತೋರಿಸ್ತಾನೆ. If we are not merciful and we do not want to forgive sins of others, and when we don't forgive sins of others, we nurture, harbor anger in our hearts. ನಾವು ಯಾವಾಗ ಕರುಣೆ ತೋರಿಸುವುದಿಲ್ಲವೋ ನಾವು ಇತರರ ಪಾಪಗಳನ್ನು ಆವಾಗ ಕ್ಷಮಿಸುವುದಿಲ್ಲ. ಯಾವಾಗ ನಾವು ಇತರರ ಪಾಪಗಳನ್ನು ಕ್ಷಮಿಸುವುದಿಲ್ಲವೋ ನಮ್ಮ ಹೃದಯಗಳಲ್ಲಿ ನಾವು ಅವರ ವಿಷಯದಲ್ಲಿ ಸಿಟ್ಟನ್ನು ಬೆಳೆಸ್ಕೊಳ್ತಾನೆ ಇರ್ತವೆ. ಆ್ಯಂಡ್ ಸೇಟನ್ ಕೀಪ್ಸ್ ಅಸ್ ಇನ್ ಡಾರ್ಕ್ನೆಸ್. ಸೈತಾನು ನಮ್ಮನ್ನು ಕತ್ತಲೆಯಲ್ಲಿಡ್ತಾನೆ. ಹಿ ವಿಲ್ ನಾಟ್ ಲೆಟ್ ಅಸ್ ನೋ ದಟ್ sinful anger is actually harming our spiritual growth. ಸೈತಾನ ನಮಗೆ ಇದನ್ನು ಗೊತ್ತು ಮಾಡುವುದಕ್ಕೆ ಕೊಡಲ್ಲ. ಏನಂದರೆ ನಾವು ಬೆಳೆಸ್ಕೊಳ್ಳುತ್ತಿದ್ದಂಥ ಆ ಕೋಪ, ಆ ಸಿಟ್ಟು ನಮ್ಮ ಆತ್ಮೀಕ ಜೀವಿತಕ್ಕೆ ಹಾನಿ ತರ್ತಾ ಇದೆ ಅಂಥೇಳಿ ಆತ ನಮಗೆ ಗೊತ್ತು ಮಾಡಿಕೊಡಲ್ಲ. In the following verses of chapter 18 of Matthew's Gospel, verse 21 onwards, ಮತ್ತಾನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 21ನೇ ವಚನಗಳ ಮುಂದೆ ನೀವು ಓದಿದರೆ, Jesus shared a parable about a certain king settling his servant's account. ಆ ವಾಕ್ಯ ಭಾಗದಲ್ಲಿ ಓದ್ತೀರಿ, ಒಂದು ದೇಶದ ರಾಜ ತನ್ನ ಸೇವಕರ ಲೆಕ್ಕವನ್ನು ಬಗೆಹರಿಸುವುದರ ವಿಷಯದಲ್ಲಿ. The theme of that parable is this: we must show mercy, and by mercy we must forgive, just as God has shown us mercy. ಆ ದೃಷ್ಟಾಂತದ ಸತ್ಯ ಏನಂತಂದರೆ, ನಾವು ಕರುಣೆ ತೋರಿಸ್ಬೇಕು, ಆ ಕರುಣೆಯಿಂದ ನಾವು ಕ್ಷಮಿಸಬೇಕು. ದೇವರು ನಮಗೆ ಹೇಗೆ ಕರುಣೆ ತೋರಿಸಿದ್ನೋ ಹಾಗೇ ನಾವು ಕರುಣೆ ತೋರಿಸ್ಬೇಕಂತ ಹೇಳಿ. Dear brothers and sisters in Christ, we must remember how much mercy God showed to all of us and forgave all our terrible sins. Remembering that, we must show mercy and forgive others' sinfulness against us. ದೇವರು ನಮ್ಗೆ ಎಷ್ಟು ದಯೆ ತೋರಿಸಿದನೋ ಅದನ್ನು ನೆನಪಿಸಿಕೊಂಡು, ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇತರರ ಪಾಪಗಳನ್ನು ಕ್ಷಮಿಸಿ ನಾವು ದೇವರನ್ನು ಮಹಿಮೆ ಪಡಿಸಬೇಕು. If we do not show mercy to others and we keep on nurturing anger in our hearts against them, Jesus in His word teaches us such people will not experience God's mercy. ಯಾವ ಜನ
ತಮ್ಮ ಹೃದಯಗಳಲ್ಲಿ ಇತರರಿಗೆ ಕರುಣೆ ತೋರಿಸುವುದಿಲ್ಲವೋ, ಕರುಣೆ ತೋರಿಸಿ ಅವರನ್ನು ಕ್ಷಮಿಸುವುದಿಲ್ಲವೋ ಏಸು ನಮಗೆ ಕಲಿಸ್ತಾನೆ. ನಾವು ಸಹ ದೇವರಿಂದ ಕರುಣೆ ಹೊಂದುವುದಿಲ್ಲ. ಇಫ್ ಯು ರೀಡ್ ವಿತ್ ಮೇ ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 18, ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ ಅದರ 35ನೇ ನೀವು ವಚನ ಗಮನ ಕೊಟ್ಟು ಓದಿದರೆ, ಕರುಣೆ, ಕ್ಷಮಾಪಣೆ ಎಷ್ಟು ಅವಶ್ಯ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ವೆನ್ ಯು ರೀಡ್ ದಿಸ್ ವರ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಇಂಪಾರ್ಟೆಂಟ್ ಈಸ್ ಶೋವಿಂಗ್ ಮರ್ಸಿ ಆ್ಯಂಡ್ ಫರ್ಗಿವಿಂಗ್ ದ ಸಿನ್ಸ್ ಆಫ್ ಅದರ್ಸ್. ರೀಡ್ ವಿತ್ ಮೀ 35th ವರ್ಸ್, 35ನೇ ವಚನ ಓದ್ರಿ. So my heavenly Father will also do to you if each of you from his heart does not forgive his brother his trespasses. ಪರಲೋಕದಲ್ಲಿರುವ ನನ್ನ ತಂದೆಯೂ ಸಹ ನಿಮಗೆ ಹೀಗೆ ಮಾಡುವನು, ಒಬ್ಬನು ತನ್ನ ಹೃದಯದಿಂದ ತನ್ನ ಸಹೋದರನನ್ನು ಮತ್ತು ಅವನ ಅಪರಾಧಗಳನ್ನು ಕ್ಷಮಿಸದೆ ಹೋದರೆ ಹೀಗೆಯೇ ಮಾಡುವನು ನನ್ನ ತಂದೆ ಎಂದು ಯೇಸು ಹೇಳ್ತಾನೆ. ವೆನ್ ಯು ರೀಡ್ ದ ಪ್ರೀವಿಯಸ್ ವರ್ಸಸ್ ಆಫ್ 35th ವರ್ಸ್, 35ನೇ ವಚನದ ಹಿಂದಿನ ವಚನ ಭಾಗಗಳನ್ನು ನೀವು ಓದುವಾಗ ನಾವು ಓದ್ತೇವೆ, ದ ಸರ್ವೆಂಟ್ ಹೂ ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ king's mercy, when he did not show mercy, this servant, the one that had experienced mercy from the king, when this servant did not show mercy to another servant of him, he was put into prison and handed over to torturers. ಯಾವ ಸೇವಕ ಅರಸನಿಂದ ಕರುಣೆ ಹೊಂದಿದ್ನೋ ಆ ಸೇವಕ ತನ್ನ ಇನ್ನೊಬ್ಬ ಸೇವಕನಿಗೆ ಕರುಣೆ ತೋರಿಸದೇ ಇದ್ದಾಗ ರಾಜನು ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿ ಆತನನ್ನು ಹಿಂಸೆ ಪಡಿಸುವವರ ಕೈಗೆ ಒಪ್ಪಿಸ್ತಾನೆ. When you read the previous verses, you understand. ನೀವು ಹಿಂದಿನ ವಚನಗಳನ್ನು ಓದುವಾಗ ಅರ್ಥ ಮಾಡಿಕೊಳ್ತಾರೆ. If you do not show mercy and forgive, and if you do not forgive the sins of others, God will not show mercy to you. ನೀವು ಇತರರ ಪಾಪಗಳನ್ನು ಕರುಣೆಯಿಂದ ಕ್ಷಮಿಸದೆ ಹೋದರೆ ನಾವು ಸಹ ದೇವರ ಕರುಣೆಯನ್ನು ಅನುಭವಿಸುವುದಿಲ್ಲ. ಮೈ ಫ್ರೆಂಡ್, ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಗಾಡ್ಸ್ ಮರ್ಸಿ. ವಾಟ್ ಡು ಯು ವಾಂಟ್ ಟು ಕಮ್ ಅಂಡರ್ ಗಾಡ್ಸ್ ಜಡ್ಜ್ಮೆಂಟ್? ಫರ್ಗಿವ್ ದ ಸಿನ್ಸ್ ಆಫ್ ಅದರ್ಸ್. ಶೋ ದೆಮ್ ಮರ್ಸಿ. Mercy is there already in you. The Spirit of the Lord has given you that. The Holy Spirit dwells in you. And one of the fruits of the Holy Spirit is mercy. ಪವಿತ್ರ ಆತ್ಮ ನಿಮ್ಮ ಹೃದಯದಲ್ಲಿ ಆಗಲೇ ಕರುಣೆ ಹಾಕಿದ್ದಾನೆ. ಪವಿತ್ರ ಆತ್ಮನ ಅನೇಕ ಫಲಗಳಲ್ಲಿ ಒಂದು ಫಲ ಕರುಣೆ ಆಗಿದೆ. ಆ ಕರುಣೆಯಿಂದ ಇತರರ ತಪ್ಪುಗಳನ್ನು ಕ್ಷಮಿಸ್ಬಿಡ್ರಿ. ಕರುಣೆ ತೋರಿಸದೇ ಇದ್ದರೆ ನಾವೇ ಸ್ವತಃ ದೇವರ ನ್ಯಾಯ ತೀರ್ಪಿನ ಅಡಿ ಬರ್ತೇವೆ. ಅದಕ್ಕೆ ಕರುಣೆಯಿಂದ ಕ್ಷಮಿಸಿಬಿಡ್ರಿ. ವೆನ್ ಯು ಶೋ ಮರ್ಸಿ, ಯು ಆರ್ ಪ್ರಾಕ್ಟೀಸಿಂಗ್ ಗಾಡ್ಸ್ ಕೌನ್ಸಿಲಿಂಗ್. ಕರುಣೆ ತೋರಿಸುವಾಗ ನೀವು ದೇವರ ಸಮಾಲೋಚನೆಗಳನ್ನು, ಮಾರ್ಗದರ್ಶನವನ್ನು ಅದರಂತೆ ನೀವು ನಡೆಯುತ್ತಾ ಇದ್ದೀರಿ. ಆ್ಯಂಡ್ ಇಟ್ ಗ್ಲೋರಿಫೈಸ್ ಗಾಡ್. ಅದು ದೇವರನ್ನು ಮಹಿಮೆ ಪಡಿಸ್ತದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ.
ಓಪನ್ ವಿತ್ ಮೀ ಜೇಮ್ಸ್ ಚಾಪ್ಟರ್ 2 ವರ್ಸ್ 12. ನನ್ನ ಜೊತೆಗೆ ಯಾಕೋಬನ ಪತ್ರಿಕೆ 12ನೇ ಅಧ್ಯಾಯ, ಕ್ಷಮಿಸಿ 2ನೇ ಅಧ್ಯಾಯ 12ನೇ ವಚನ ಓದ್ರಿ. So speak and so do as those who will be judged by the law of liberty. ಕನ್ನಡದಲ್ಲಿ ನಾನು ಓದ್ತೇನೆ, ದಯಮಾಡಿ ಎಲ್ಲರೂ ಲಕ್ಷ್ಯ ಕೊಡರೆ 12ನೇ ವಚನದ ಕಡೆಗೆ. ನೀವು ಬಿಡುಗಡೆಯನ್ನು ಉಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತಾಡಿರಿ, ನಡೆಯಿರಿ. So speak and so do. How? As those who will be judged by the law of liberty. We are judged by the law of liberty. What is that law of liberty? What is that law that liberates us? What is that law that has brought us liberty from judgment? It is God's love. ಯಾವುದು ನಮ್ಮನ್ನು ದೇವರ ನ್ಯಾಯ ತೀರ್ಪಿನಿಂದ ಬಿಡುಗಡೆಯನ್ನು ತಂದಿದೆ? ಆ ಬಿಡುಗಡೆ ತರುವ ನೇಮ ಯಾವುದು? ದೇವರ ಪ್ರೀತಿ. ಇನ್ನೊಂದು ಮಾತಿನಲ್ಲಿ, ಯಾವಾಗಲೂ ನೀವು ಇತರರ ಮೇಲೆ ಕೋಪಗೊಂಡಾಗ ಹೇಗೆ ನೀವು ಮಾತಾಡಬೇಕು, ಹೇಗೆ ನೀವು ಕೃತಿ ತೋರಿಸ್ಬೇಕಂದ್ರೆ ಅವರಿಗೆ ಬಿಡುಗಡೆಯನ್ನು ಕೊಡುವ ಈ ಪ್ರೀತಿಯ ನಿಯಮದಿಂದ. When you are angry on others because of their sinfulness, God says, so speak and so do as those who will be judged by the law of liberty. You have already experienced liberty by the law of liberty. I told you, what is that law of liberty? God's love. Just as God's love liberated you from judgment, show that love on others. And by that love, showing mercy, forgive them and liberate them from your anger. May God's love and mercy liberate others. May they experience forgiveness. ದೇವರು ನಮ್ಮನ್ನು ತನ್ನ ಪ್ರೀತಿಯಿಂದ ಕ್ಷಮಾಪಣೆ ಕೊಟ್ಟು ನಮಗೆ ನ್ಯಾಯ ತೀರ್ಪಿನಿಂದ ಬಿಡುಗಡೆ ಕೊಟ್ಟಂತೆ ನೀವು ಸಹ ಇತರರ ಮೇಲೆ ಪ್ರೀತಿ ತೋರಿಸಿ, ಕರುಣೆ ತೋರಿಸಿ, ಅವರು ಕ್ಷಮಾಪಣೆಯನ್ನು ಹೊಂದಿ ಬಿಡುಗಡೆ ಹೊಂದುವಂತೆ ಜೀವನ ಮಾಡಿರಿ. ನಿಮ್ಮ ಕ್ಷಮಾಪಣೆ, ನಿಮ್ಮ ಪ್ರೀತಿ, ಆ ಕರುಣೆ ಇತರರ ಮೇಲೆ ನೀವು ಕೋಪಗೊಳ್ಳದೆ ನೀವು ತೋರಿಸುವ ಕ್ಷಮಾಪಣೆಯಿಂದ ಅವ್ರನ್ನ ಬಿಡುಗಡೆ ಮಾಡ್ತದೆ. ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಲಿಬರೇಟ್ ಆಲ್ ಆರ್ ಲವ್ಡ್ ಒನ್ಸ್, whosoever it might be. It is so important to liberate them from our unforgiveness that we nurse in our hearts because of anger. ನಮ್ಮ ಅಕ್ಷಮಾಪಣೆಯಿಂದ ಅವರು ಬಿಡುಗಡೆ ಹೊಂದುವುದು ಬಹಳ ಅವಶ್ಯ. ಯಾವ ಅಕ್ಷಮಾಪಣೆ ನಮ್ಮ ಸಿಟ್ಟನ ನಿಮಿತ್ತ ನಮ್ಮಲ್ಲಿ ಬೆಳೆಸ್ಕೊಂಡಿರ್ತವೆ. ಸೊ ವಾಟ್ ಈಸ್ ಇಟ್ ದಟ್ ಬ್ರಿಂಗ್ಸ್ ಲಿಬರ್ಟಿ ಟು ಅದರ್ಸ್? ಲವ್ ಆ್ಯಂಡ್ ಮರ್ಸಿ ಈಸ್ ದ ಫ್ರೂಟ್ ಆಫ್ ಲವ್. ಯಾವುದು ಇತರರಿಗೆ ಬಿಡುಗಡೆ ಮಾಡ್ತದೆ? ಪ್ರೀತಿ. ಆ ಕರುಣೆ ಪ್ರೀತಿಯ ಫಲವಾಗಿದೆ. ಆ್ಯಂಡ್ ದೆನ್ ವರ್ಸ್ ನಂಬರ್ 13, 13ನೇ ವಚನ. ಫಾರ್ ಜಜ್ಮೆಂಟ್ ಈಸ್ ವಿದೌಟ್ ಮರ್ಸಿ ಟು ದ ಒನ್ ಹೂ ಹ್ಯಾಸ್ ಶೋನ್ ನೋ ಮರ್ಸಿ. ಯಾವ ವ್ಯಕ್ತಿ ಕರುಣೆ ತೋರಿಸುವುದಿಲ್ಲವೋ ಆ ವ್ಯಕ್ತಿಗೆ ಕರುಣೆ ಇಲ್ಲದೆ ನ್ಯಾಯ ತೀರ್ಪಾಗ್ತದೆ. ಆ್ಯಂಡ್ ನೋ ಒನ್ ಡಿಸೈರ್ಸ್ ದಿಸ್ ಟು ಹ್ಯಾಪನ್ ಟು ಎನಿಬಡಿ. ಇದು ಯಾರಿಗೆ ಆಗ್ಬೇಕಂತೇಳಿ ಬಯಸುವುದಿಲ್ಲ. ಯಾವ ವಿಷಯ? Bible says, for judgment is without mercy to the one who has shown no mercy. If you show no mercy, then the judgment is without mercy.
ವಿಲ್ ಬಿ ಟು ಯು. ನೀವು ಕರುಣೆ ತೋರಿಸದೇ ಇದ್ದರೆ ನಿಮಗೆ ದೇವರು ಕರುಣೆ ತೋರಿಸದೆ ನ್ಯಾಯ ತೀರ್ಪು ಮಾಡ್ತಾನೆ. ಬಟ್ ವೆನ್ ಯು ಶೋ ಮರ್ಸಿ, ದೆನ್ ಗಾಡ್ ವಿಲ್ ಬಿ ಮರ್ಸಿಫುಲ್ ಟು ಯು. ನೀವು ಕರುಣೆ ತೋರಿಸಿದ್ರೆ ದೇವರು ನಿಮಗೆ ಕರುಣೆ ತೋರಿಸ್ತಾನೆ. ರಿಮೆಂಬರ್ ವಾಟ್ ಜೀಸಸ್ ಸೆಡ್. ಯೇಸು ಸ್ವಾಮಿ ಏನು ಹೇಳ್ತಾನೆ ನೆನಪು ಮಾಡಿಕೊಳ್ಳ್ರಿ. ಬ್ಲೆಸ್ಡ್ ಆರ್ ದ ಮರ್ಸಿಫುಲ್, ಫಾರ್ ದೇ ಶಾಲ್ ಅಬ್ಟೈನ್ ಮರ್ಸಿ. ಕರುಣೆಯುಳ್ಳವರು, ಕರುಣೆ ತೋರಿಸುವವರು ಧನ್ಯರು, ಅವರಿಗೆ ಕರುಣೆ ದೊರಕುವುದು. Hallelujah. Mercy triumphs over judgment. That's in the same verse number 13 of James 2. Mercy triumphs over judgment. ಕರುಣೆ ನ್ಯಾಯ ತೀರ್ಪನ್ನು ಜಯಿಸ್ತದೆ. If you are merciful, you will not be judgmental on others. You will show mercy and you will forgive them. You will never be judgmental. ನೀವು ಕರುಣೆ ಉಳ್ಳವರಾಗಿದ್ದರೆ ಇತರರ ಮೇಲೆ ನೀವು ನ್ಯಾಯ ತೀರಿಸಲ್ಲ, ಕ್ಷಮಿಸಿಬಿಡ್ತೀರಿ. ಬಟ್ ಆ್ಯಂಗರ್ ಲೀಡ್ಸ್ ಯು ಆ್ಯಂಡ್ ಮೇಕ್ಸ್ ಯು ಜಡ್ಜ್ಮೆಂಟಲ್. ಆದರೆ ಸಿಟ್ಟು ನಿಮ್ಮನ್ನು ಇತರರ ಮೇಲೆ ನ್ಯಾಯ ತೀರ್ಪಕ್ಕೆ ನಡೆಸ್ತದೆ. In Hosea chapter 6 verse 6 we read, ಹೊಷಯ 6ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ನಾವು ಓದ್ತೇವೆ. God says, for I desired mercy and not sacrifice. ನನಗೆ ಕರುಣೆಯೇ ಬೇಕು, ಯಜ್ಞ ಅಲ್ಲ. God desires mercy. ದೇವರು ಬಯಸ್ತಾನೆ ನಾವು ಕರುಣೆ ತೋರಿಸ್ಬೇಕು. We must show mercy to all. ನಾವೆಲ್ಲರಿಗೆ ಕರುಣೆ ತೋರಿಸ್ಬೇಕು. And the knowledge of God more than burnt offerings. ದೇವರ ತಿಳುವಳಿಕೆಯೇ ದೇವರು ಬಯಸ್ತಾನೆ. ನಾವೆಲ್ಲ ದೇವರ ತಿಳುವಳಿಕೆ ಇಂದ ಇತರರೊಂದಿಗೆ ವ್ಯವಹರಿಸಬೇಕು. ಇದನ್ನೇ ದೇವರು ಬಯಸ್ತಾನೆ. ಇನ್ ಅದರ್ ವರ್ಡ್ಸ್, you have experienced God in you. You know that God is merciful to you. And God wants you to show mercy. God's mercy has given you knowledge about God, that He is merciful to you. And in return, God expects you that you also be merciful to others. ನೀವೆಲ್ಲರೂ ಅನುಭವಿಸಿದ್ದೀರಿ. ನಿಮ್ಮೆಲ್ಲರಿಗೆ ಜ್ಞಾನ ಇದೆ. ದೇವರು ನಿಮಗೆ ಕರುಣೆಯುಳ್ಳವನಾಗಿದ್ದಾನೆ. ಆತನ ಕರುಣೆ, ಈ ಜ್ಞಾನ ನಿಮಗೆ ಕೊಟ್ಟಿದೆ. ದೇವರು ನಿಮ್ಮ ಮೇಲೆ ಎಷ್ಟು ಕರುಣೆಯುಳ್ಳವನಾಗಿದ್ದಾನೆ, ಆ ಕರುಣೆಯಿಂದ ಕ್ಷಮಿಸಿದ್ದಾನೆ. ಈ ಕರುಣೆ ನಿಮಗೇನು ಕಲಿಸ್ತದಂದರೆ, ನೀವು ಸಹ ಇತರರ ತಪ್ಪುಗಳನ್ನು, ಪಾಪಗಳನ್ನು ಕ್ಷಮಿಸಿ ಅವರ ಮೇಲೆ ಕೋಪಗೊಳ್ಳದೆ ಪ್ರೀತಿಯಿಂದ ಜೀವನ ಮಾಡಿರಿ. I believe the Lord has blessed all of your hearts. And He has healed all of your hearts and minds from sinful anger. ನಾನು ನಂಬ್ತೇನೆ ದೇವರು ನಿಮ್ಮೆಲ್ಲರ ಹೃದಯಗಳನ್ನು ಸಿಟ್ಟಿನಿಂದ, ಪಾಪಮಯವಾದ ಕೋಪದಿಂದ, ವಾಕ್ಯಗಳಿಂದ ಗುಣಪಡಿಸಿದ್ದಾನೆ. And it's my prayer that you all will walk according to God's word. ಇದು ನನ್ನ ಪ್ರಾರ್ಥನೆ, ನೀವೆಲ್ಲ ದೇವರ ವಾಕ್ಯಗಳಂತೆ ಜೀವಿಸ್ತೀರಿ. Ask the Lord, if you are nursing anger, ask the Lord to help you to walk in mercy. ನಿಮ್ಮ ಹೃದಯದಲ್ಲಿ ನೀವು ಕೋಪವನ್ನು ಹೆಚ್ಚಿಸ್ಕೊಂಡಿದ್ರೆ ಯಾರಾದರೂ ವಿರುದ್ಧವಾಗಿ, ದೇವರಿಗೆ ಕೇಳಿಕೊಳ್ಳ್ರೆ ನೀವು ಕರುಣೆಯಿಂದ ತುಂಬಲ್ಪಡಬೇಕು ಅಂತ ಹೇಳಿ. ಲೆಟ್ಸ್ ಪ್ರೇ. ಪ್ರಾರ್ಥನೆ ಮಾಡೋಣ. Our heavenly Father, by the power of the Holy Spirit, from all anger, ದೇವರು ನನ್ನ ಸಹೋದರ ಸಹೋದರಿಯರ ಪವಿತ್ರಾತ್ಮನ ಬಲದಿಂದ, ಕೋಪದಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸಲಿ.